ನನಗೆ ತುಂಬ ಮಂದಿ ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ನಾನು ಹಾಸ್ಪಿಟ್ಲಿಗೆ ಹೋದರೆ ಆ ಡಾಕ್ಟರ್ಗಳಿಗೆ ಎಂತೆಂಥ ಹೆಸರುಗಳಿವೆ, ಅದು ಅರ್ಥನೇ ಆಗೋದಿಲ್ಲ ಅಂತ ಹೇಳಿ. ಇದು ಅರ್ಥ ಅವರಿಗಷ್ಟೇ ಅಲ್ಲ, ನನಗೂ ಒಂದು ಸಲ ಆಗಿಲ್ಲ. ನಾನು ನನ್ನ ಶ್ವಾಸಕೋಶದ ತೊಂದರೆ ಇದೆ ಅಂತ ಒಂದು ಕಡೆ ಡಾಕ್ಟ್ರ್ ಹತ್ರ ಹೋದರೆ ಅವರು ಹೇಳಿದರು ಪಲ್ಮೊನೊಲಾಜಿಸ್ಟಿಗೆ ತೋರಿಸಿ ಅಂತ. ಅದಕ್ಕಿಂತ ಮುಂಚೆ ನನಗೆ ಪಲ್ಮೊನೊಲಾಜಿಸ್ಟ್ ಯಾರು ಅಂತ ಗೊತ್ತೇ ಇರಲಿಲ್ಲ. ನಾನು ಸಹ ಗೂಗಲ್ ತೆಗೆದು ನೋಡಿದರೆ ನನಗೆ ಆಮೇಲೆ ಅದರ ಅರ್ಥ ಗೊತ್ತಾಯಿತು. ಶ್ವಾಸಕೋಶದ ತೊಂದರೆ ಇರುವವರಿಗೆ ಅದನ್ನು ಟೆಸ್ಟ್ ಮಾಡಿ ಔಷಧಿ ಕೊಡುವ ತಜ್ಞರು ಅಂತ. ಆ ಕಾರಣ ನಾನು ಸಹ ನಿಮಗೆ ಇವತ್ತು ಕೆಲವು ವೈದ್ಯರುಗಳ ಹೆಸರುಗಳನ್ನು, ಅಂದರೆ ಅವರ ಪ್ರೊಫೆಷನ್, ಅವರು ಏನೆಲ್ಲ ಮಾಡ್ತಾರೆ ಅದರ ಹೆಸರುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ನಿಮಗೆ ಇದು ಎಷ್ಟು ಅರ್ಥ ಆಗ್ತದೋ ಗೊತ್ತಿಲ್ಲ. ಅರ್ಥ ಆದರೆ ಒಳ್ಳೆಯದು, ಇಲ್ಲಾದರೆ ಸಹ ಪರವಾಗಿಲ್ಲ. ಇನ್ನೊಂದು ಸಲ ಮತ್ತೊಮ್ಮೆ ಹೇಳುವಾಗ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ, ಮುಂದೆ ಸಹ ರಿಪೀಟ್ ಮಾಡ್ತೇನೆ. ವೈದ್ಯಕೀಯ ತಜ್ಞರ ಸಂಪೂರ್ಣ ಪಟ್ಟಿ, ಕಂಪ್ಲೀಟ್ ಲಿಸ್ಟ್ ಆಫ್ ಮೆಡಿಕಲ್ ಸ್ಪೆಷಲಿಸ್ಟ್. ಸಾಮಾನ್ಯ ವೈದ್ಯರಿಗೆ ಜನರಲ್ ಫಿಸಿಷಿಯನ್, ಜಿ ಪಿ ಅಂತಾರೆ. ಇವರು ಎಲ್ಲಿರ್ತಾರೆ? ಸಣ್ಣ ಪುಟ್ಟ ಕ್ಲಿನಿಕ್ ಮಾಡಿ ನಮ್ಮ ಊರಲ್ಲಿ, ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲೂ ಇರ್ತಾರೆ. ಬಟ್ ಅವ್ರದ್ದು ಸ್ಪೆಷಲಿಯಾಗಿ ಕ್ಲಿನಿಕ್ ಇರ್ತದೆ. ಅವರು ಏನಿರ್ತಾರೆ ಅಂದರೆ MBBS, BAMS, BHMS ಮಾಡಿರುವ ಡಾಕ್ಟರ್ ಇರ್ತಾರೆ. ಅವರು MD ಎಲ್ಲ ಮಾಡಿರುವುದಿಲ್ಲ. MD ಮಾಡಿದವರಿಗೆ ಸ್ಪೆಷಲಿಸ್ಟ್ ಅಂತಾರೆ. ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಇಲ್ಲಾಂದರೆ ಅವ್ರದ್ದೇ ಆಸ್ಪತ್ರೆ ಇರ್ತದೆ MD ಡಾಕ್ಟ್ರುಗಳಿದ್ದು. ಬಟ್ ಇವರು ಜನರಲ್ ಫಿಸಿಷಿಯನ್ ಅಂದರೆ ಸಣ್ಣ ಪುಟ್ಟ ಡಾಕ್ಟ್ರುಗಳಂತ ತಿಳ್ಕೊಳ್ಳಿ. ನೆಕ್ಸ್ಟ್, ಶಿಶು ವೈದ್ಯರಿಗೆ ಪೀಡಿಯಾಟ್ರಿಷಿಯನ್ ಅಂತಾರೆ. ಪೀಡಿಯಾಟ್ರಿಷಿಯನ್ ಅಂದರೆ ಈಗ ಸಣ್ಣ ಪುಟ್ಟ ಮಕ್ಕಳ, ಚಿಕ್ಕ ಮಕ್ಕಳ ಡಾಕ್ಟ್ರು. ಹೃದಯ ರೋಗ ತಜ್ಞರು ಕಾರ್ಡಿಯಾಲಜಿಸ್ಟ್. ಚರ್ಮ ರೋಗ ತಜ್ಞರು ಡರ್ಮೆಟಾಲಜಿಸ್ಟ್. ನರವಿಜ್ಞಾನಿ ನ್ಯೂರೋಲಜಿಸ್ಟ್. ಕ್ಯಾನ್ಸರ್ ತಜ್ಞರು ಆಂಕೋಲಜಿಸ್ಟ್. ಹಾರ್ಮೋನು ತಜ್ಞರು ಎಂಡೋಕ್ರೊನಾಲಜಿಸ್ಟ್. ಅರಿವಳಿಕೆ ತಜ್ಞ ಅನೆಸ್ಥಿಷಿಯಾಲಜಿಸ್ಟ್. ಅರಿವಳಿಕೆ ಅಂದರೆ ಇದು ಆಪರೇಷನ್ಗಿಂತ ಮುಂಚೆ ನಮಗೆ ಇಂಜೆಕ್ಷನ್ ಕೊಟ್ಟು ನೋವಾಗದಾಗೆ ನೋಡ್ಕೊಳ್ತಾರೆ, ಅದು ಅವರೆಲ್ಲ ಒಬ್ಸರ್ವ್ ಮಾಡ್ತಾರೆ. ಆ ಡಾಕ್ಟ್ರಿಗೆ ಅನೆಸ್ಥಿಷಿಯಾಲಜಿಸ್ಟ್ ಅಂತಾರೆ. ಮಾನಸಿಕ ವೈದ್ಯರು ಸೈಕಿಯಾಟ್ರಿಸ್ಟ್. ಸ್ತ್ರೀ ರೋಗ ತಜ್ಞರು ಗೈನಕಾಲಜಿಸ್ಟ್. ಮೂಳೆ ರೋಗ ತಜ್ಞರು ಆರ್ಥೋಪೆಡಿಕ್ ಸರ್ಜನ್. ನೇತ್ರ ತಜ್ಞರು ಆಪ್ಥಲ್ಮಾಲಜಿಸ್ಟ್. ಕಿವಿ ಮೂಗು ಗಂಟಲು ತಜ್ಞರು ENT ಸ್ಪೆಷಲಿಸ್ಟ್. ಇದು ಕಿವಿ ಮೂಗು ಗಂಟಲಿಗೆ ಒಂದೇ ಡಾಕ್ಟರ್ ಇರ್ತಾರೆ, ENT ಅಂತಾರೆ ಇದಕ್ಕೆ. ನೆಕ್ಸ್ಟ್, ಮೂತ್ರಪಿಂಡ ತಜ್ಞರು ನೆಫ್ರಾಲಜಿಸ್ಟ್. ಮೂತ್ರನಾಳ ತಜ್ಞರು ಯೂರೋಲಜಿಸ್ಟ್. ಜೀರ್ಣಾಂಗ ವ್ಯೂಹದ ತಜ್ಞರು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್. ವಿಕಿರಣ ಶಾಸ್ತ್ರಜ್ಞ ರೇಡಿಯೋಲಜಿಸ್ಟ್. ಇವರು ಜಾಸ್ತಿಯಾಗಿ ಎಕ್ಸ್ರೇ ಎಲ್ಲ ತೆಗೆಯುವ ಡಾಕ್ಟ್ರಿಗೆ ಹೇಳ್ತಾರೆ ರೇಡಿಯೋಲಜಿಸ್ಟ್. ಶ್ವಾಸಕೋಶ ತಜ್ಞರು ಪಲ್ಮೊನೊಲಾಜಿಸ್ಟ್. ನಾನು ಹೇಳಿದೆ ಇಲ್ಲಿಗೆ ನನಗೆ ಶ್ವಾಸಕೋಶದ್ದು ಪ್ರಾಬ್ಲಮ್ ಇತ್ತು, ಸೊ ನಾನು ಇದೇ ಡಾಕ್ಟ್ರ್ ಹತ್ರ ಹೋಗಿದ್ದೆ, ಪಲ್ಮೊನೊಲಾಜಿಸ್ಟ್. ಸಂಧಿವಾತ ತಜ್ಞರು ರುಮೆಟಾಲಜಿಸ್ಟ್. ರಕ್ತಶಾಸ್ತ್ರಜ್ಞ ಹೆಮೆಟಾಲಜಿಸ್ಟ್. ವೃದ್ಧಾಪ್ಯ ತಜ್ಞರು ಅಂದರೆ ಹಿರಿಯರಿಗಾಗಿ ಇದು ಜೆರಿಯಾಟ್ರಿಷಿಯನ್. ಇದು ನಾನು ಕೇಳಲಿಲ್ಲಪ್ಪ, ಇದು ಫಸ್ಟ್ ಟೈಮ್ ಬರ್ತಾ ಉಂಟು. ಅಲರ್ಜಿ ತಜ್ಞರು ಅಲರ್ಜಿಸ್ಟ್ ಅಥವಾ ಇಮ್ಯುನಾಲಜಿಸ್ಟ್ ಹೇಳ್ತಾರೆ. ದಂತ ವೈದ್ಯರು ಡೆಂಟಿಸ್ಟ್.